ವೃತ್ತಾಂತ ಅವನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾರೆ. ಯಾಕೆಂದರೆ ಒಂದು ಹುಟ್ಟುಹಬ್ಬ ಆಚರಿಸುವಾಗ ಒಂದು 100 ಜನ 200 ಜನ 500 ಜನವನ್ನು ಸೇರಿಸಿ 1000 ಜನವನ್ನು ಸೇರಿಸಿ ಆದರೂ ಆಚರಿಸ್ಬೋದು. 1,00,000 ಜನವನ್ನು ಸೇರಿಸಿ ಹುಟ್ಟುಹಬ್ಬ ಆಚರಿಸಿದಾಗ ಅಂಥವರೇ ಆಗಬೇಕು. ಮತ್ತು 1 ಕೋಟಿ ಅಂತ ಸಾಧ್ಯವೇ ಇಲ್ಲ. ಅಂಥದ್ದು 33 ಕೋಟಿ ದೇವತೆಗಳೇ ಇರೋದು ಒಂದು ಗೋವಿಗೆ ಅಂತ 230 ಗೋವುಗಳಿವೆ. ಹಾಗಾಗಿ ಗೋವನ್ನು ಚಲಿಸುವ ದೇವಾಲಯ, ಚಲಿಸುವ ತೀರ್ಥಾಲಯ, ಚಲಿಸುವ ಔಷಧಾಲಯ, ಕಾಮಧೇನು ಇಚ್ಛಿಸಿದನ್ನೆಲ್ಲ ಕೊಡುವುದು. ಅಂತಹ ಗೋವನ್ನು ನಮ್ಮ ಪ್ರಾಚೀನ ಋಷಿಮುನಿಗಳು ಅಂಥ ಪವಿತ್ರವಾದ ಸ್ಥಾನ ಕೊಡಬೇಕಾದ್ರೆ ಅದು ಋಷಿಮುನಿಗಳಲ್ಲ, ನಮ್ಮ ವೇದಗಳೇ ಆ ಸ್ಥಾನವನ್ನು ಕೊಟ್ಟಿದೆ. ಹಾಗಿರುವಾಗ ಅಂತಹ ಗೋವಿಗೆ ಅಷ್ಟು ವಿಶೇಷತೆ ಇದೆ ಅಂತ ಇನ್ನು ಮುಂದಿನ ಕಾಲದಲ್ಲಿ ಇನ್ನೂ ಹೆಚ್ಚೆಚ್ಚು ಬೆಲೆ ಅದರ ಮೌಲ್ಯ ಅರ್ಥ ಆಗಲಿಕ್ಕೊಂಡು ಅಂತಹ ಒಂದು ಗೋವನ್ನು ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಪೂಜಿಸಿ ಈ ರೀತಿಯಲ್ಲಿ ಅದಕ್ಕೆ ಇಷ್ಟ ಭಕ್ತಿಯನ್ನು ಕೊಡೋದಕ್ಕೆ ಗೋಗ್ರಾಸ ಅಂತ ಗೋಗ್ರಾಸ ಸೇವೆಯನ್ನು ಮಾಡಿದರೆ ಅದು ಏನು ಸಂತೋಷ ಪಡ್ತದೆ. ಒಂದು ಗೋವು 33 ಕೋಟಿ ದೇವತೆಗಳು ಏಕಕಾಲದಲ್ಲೇ ಪ್ರಸನ್ನರಾಗಿದೆ. ಪರಿಣಾಮ ಏನಂದರೆ ಈ ದೇಶದಲ್ಲಿರುವ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದ ಫಲ, ಪುಣ್ಯತೀರ್ಥ ದರ್ಶನ ಮಾಡಿದ ಫಲ. ಹಾಗಾಗಿ ಇದಕ್ಕಿಂತ ದುಡ್ಡು ಬೇರೆ ಏನಿಲ್ಲ. ಹಾಗಾಗಿ ಇಂಥ ದೊಡ್ಡ ಕೆಲಸವನ್ನು ಅತ್ಯಂತ ಸರಳವಾಗಿ ಮಾಡಲಿಕ್ಕಾಗುವಂಥ ಅವಕಾಶ ಗೋಸೆ. ಹಾಗಾಗಿ ನಮ್ಮ ಮನೆಯ ಮಿಟಾನ್ಸ್ನಲ್ಲಿ ಬರ್ತ್ಡೇ ಬಹಳ ಗ್ರ್ಯಾಂಡ್ ಆಯಿತು. ಹಾಗಾಗಿ ನಮಗೆ ಬೇಕಿರುವುದಿನ್ನು ಮುಂದಿನ ದಿನಗಳು ದೀರ್ಘಾಯುಷ್ಯ, ಒಳ್ಳೆಯ ಆರೋಗ್ಯ, ಒಳ್ಳೆಯ ವಿದ್ಯೆ, ಒಳ್ಳೆಯ ಸಂಸ್ಕಾರ ಅಂಥದ್ದೆಲ್ಲವನ್ನು ಅವನಿಗೆ ಕೊಡಬೇಕು. ಅವರ ಕುಟುಂಬಕ್ಕೂ ದೇವರು ಒಳ್ಳೆ ರೀತಿಯಲ್ಲಿ ಅನುಭವಿಸಿಕೊಳ್ಬೇಕು. ದೇಶವನ್ನು ಮಾಡಬೇಕು. ಎಲ್ಲರಿಗೂ ಸಹ ದೇವರು ಒಳ್ಳೆಯದು ಮಾಡಬೇಕು. ಸಂಕಲ್ಪ ಮಾಡ್ತೀನಿ. ಮಾಡುವುದಿಲ್ಲ, ಆದರೆ ಬರುವುದರ ನಮ್ಮ ಮಂಡ್ಯಕ್ಕೆ ಸ್ವಲ್ಪ ಜನ